ನಾನು ಸುಮಾರು 6 ತಿಂಗಳಿಂದಲೂ ನೋಡ್ತಿದ್ದೀನಿ ಗುರುಜಿ. 6 ತಿಂಗಳು. ಹೌದು, ಏನು ಮಾಡ್ಕೊಂಡಿರೋದು? ನಾನು ಮನೇಲೇ ಇರೋದು ಗುರುಜಿ. ಮನೇಲೇ ಇರೋದಾ? ನನಗೆ ಭಯ ಆಗ್ತಿದೆ, ಏನೋ ಒಂಥರ ಆಗ್ತಿದೆ ಗುರುಜಿ. ಭಯ ಕೈ ಆಗ್ಬಿಟ್ಟಿದ್ಯಾ? ಭಯ ಯಾಕೆ? ಲೈನ್ ಸಿಕ್ಬಿಡ್ತಲ್ಲ, ಅದಕ್ಕೆ ಕೈ ಕಾಲೆಲ್ಲ ನಡುಗ್ತಾ ಇದೆ ಮಾತಾಡಕ್ಕೆ. ಅಯ್ಯೋ ದೇವ, ಹಂಗೇನಿಲ್ಲವ, ಆರಾಮ್ಸೆ ಮಾತಾಡಿ, ಏನು ತೊಂದರೆ ಇಲ್ಲ. ಯಾವಾಗ್ಲಿಂದ ಯಾವಾಗ್ಲಿಂದ ನೋಡ್ತಾ ಇದ್ದೀರಿ? 6 ತಿಂಗಳಿಂದ ಗುರುಜಿ. 6 ತಿಂಗಳಿಂದ. ಆಯ್ತು, ಹೌದು. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಗುರುಜಿ. ಹೇಳವ, ಎಷ್ಟು ವರ್ಷ ನಿಮಗೆ? ನನಗೆ 32 ವರ್ಷ ಗುರುಜಿ. 32 ವರ್ಷ. ಹೌದು. ಮದ್ವೆ ಆಗಿದೆ. 2 ಮಕ್ಳಿದಾವೆ ಗುರುಜಿ, ಹೆಣ್ಮಕ್ಳು. ಒಬ್ಳು 5th, ಒಬ್ಳು ಫಸ್ಟ್ ಸ್ಟ್ಯಾಂಡರ್ಡ್ ಗುರುಜಿ. ಒಬ್ರು 5ನೇ ಕ್ಲಾಸು, ಒಬ್ರು 1ನೇ ಕ್ಲಾಸು. ಹೌದು. ಹೆಣ್ಮಕ್ಳು. ಹೌದು ಗುರುಜಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 12 ವರ್ಷ ಗುರುಜಿ. ಮದುವೆ ಆಗಿ? ಹೌದು. ಓಕೆ. ಏನಂದ್ರೆ ನನ್ ಚೆನ್ನಾಗಿತ್ತು ಗುರುಜಿ. 6 ವರ್ಷ ತನಕನೂ ಚೆನ್ನಾಗಿತ್ತು. 6 ವರ್ಷ ಅಂದ್ರು ಈಗ ಇತ್ತೀಚೆಗೆ 1-2-3 ವರ್ಷದಿಂದ ತುಂಬಾ ಕಷ್ಟ ಅನುಭವಿಸ್ತೀನಿ ಗುರುಜಿ. ಏನ್ ಕಷ್ಟ? ಏನಂದ್ರೆ ನಮ್ಮ ಮನೆಯವರು ಎಣ್ಣೆ ಕುಡಿಯೋದು ಕಲ್ತ್ಬಿಟ್ಟಿದ್ದಾರೆ. ಏನ್ ಎಣ್ಣೆ? ಸಾರಾಯಿ ಕುಡಿಯೋದು. ಮೊದ್ಲಿರ್ಲಿಲ್ಲ ಗುರುಜಿ. ಅಂದ್ರೆ ಇವ್ ಏನಕ್ಕಂದ್ರೆ ಈ ತರ ಆಯ್ತು ಅಂದ್ರೆ, ಮೊದ್ಲು ಮಾಡ್ತಾ ಇದ್ರು, ಯಾವಾಗ್ಲಾರು ಒಂದೊಂದ್ಸರಿ ಮಾಡ್ತಾ ಇದ್ರು. ಈಗ ಡೈಲಿ ನೈಟ್ ಆಯ್ತು ಅಂದ್ರೆ ಅದಿಲ್ಲ ಅಂದ್ರೆ ಮಲ್ಕೊಳಕ್ಕೆ ಆಗಲ್ಲ ಅವರು. ಏನ್ ಕೆಲಸ ಮಾಡೋದು ಅವರು? ಅವಾಗ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾ ಇದ್ರು ಗುರುಜಿ. ಇವಾಗ ಏನು ಬೇಡ ಅನ್ಕೊಂಡು ಹಸುಗಳು ಸಾಕೊಂಡಿದ್ದಾರೆ ಮನೆ ಹತ್ರನೇ. ಅದಕ್ ಮುಂಚೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು. ಇವಾಗ ಇದನ್ ಮಾಡ್ತಾ ಇದ್ದಾರೆ. ಈಗ ದನ ಕರು ಹಸುಗಳೆಲ್ಲ ಸಾಕೊಂಡ್ ಮನೆ ಹತ್ರನೇ ಕೆಲಸ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾರಾದ್ರೂ ಮಧ್ಯಾಹ್ನ ಟೈಮ್ ಯಾರಾದ್ರೂ ಊಟಪ್ಪ ಅಂತ ಸಾಕು, ಆವಾಗ್ಲೂ ಎಣ್ಣೆ ಕುಡ್ಕೊಂಡು ಸುಮ್ನೆ ಕುಡಿಯೋದ್ ಶುರು ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಜಾಬ್ ಚೇಂಜ್ ಮಾಡಿದ ತಕ್ಷಣ ಸ್ವಲ್ಪ ಜಾಸ್ತಿ ಆಯ್ತು ಅಂತ? ಜಾಬ್ ಅಲ್ಲ ಗುರುಜಿ, ಅದು ಅವರ ಅಕ್ಕನ ಮಗ ಒಬ್ಬ ಇದ್ರು, ಅವರು ಕಾಂಟ್ರಾಕ್ಟರ್ ಕೆಲಸ ಮಾಡಿಸ್ತಿದ್ನಲ್ಲ ಗುರುಜಿ, ಅವಾಗ ತುಂಬಾ ಹಚ್ಕೊಂಡ್ಬಿಟ್ಟಿದ್ರು ಅವನ್ನ ಇವ್ರು. ಅಕ್ಕನ ಮಗನ್ನ? ಹೌದು. ಅವ್ರೇನಾಯ್ತು ಅಂದ್ರೆ ಅಲ್ಲಿ ಬೇರೆ ಊರಲ್ಲಿ ಜಮೀನ್ ತಗೊಂಡಿದ್ರು, ಆ ಜಮೀನಲ್ಲಿ ಕೆಲಸ ಮಾಡಿಸ್ತಾ ಇದ್ರು. ಅಂದ್ರೆ ನಮ್ಮ ಅಪ್ಪಂದೇ ಅದು. ಅವನು ಕರೆಂಟ್ ಸಿಕ್ಕಿ ಸತ್ತೋಗ್ಬಿಟ್ಟ ಗುರುಜಿ. ಅಕ್ಕನ ಮಗ? ಹೌದು. ಲೈನ್ ಮೇಲ್ಗಡೆ ಲೈನು ವೈರ್ ಎಳಿಬೇಕಾದ್ರೆ ನಾವು ಕರ್ಕೊಂಡ್ ಹೋಗ್ಲಿಲ್ಲ ಯಾರನ್ನ, ಇವ್ರೇ ಹೇಳ್ಕೊತಿದ್ರಲ್ಲ, ಅವ್ನ ಹತ್ತಿಸ್ಬಿಟ್ಟಿದ್ರು. ಮೇಲ್ಗಡೆಯಿಂದಾನೇ ಬಂದು ಬಿದ್ದು ಸತ್ತೋಗ್ಬಿಟ್ಟ. ಅವನು ಒಬ್ನೇ ಮಗ ಗುರುಜಿ, ಅವ್ನಿಗೆ ಅಪ್ಪನೂ ಇರ್ಲಿಲ್ಲ, ಇವ್ರ ಅಕ್ಕನ ಮಗನೇ. ಅವಾಗಿಂದ ಫುಲ್ ಈ ತರ ಎಣ್ಣೆ ಹೊಡೆ ಶುರು ಮಾಡ್ಬಿಟ್ರು. ಅಂದ್ರೆ ಆ ದುಃಖ ಈಗ ಸ್ವಲ್ಪ ಚಟ ಜಾಸ್ತಿ ಆಗ್ಲಿ ಕಾರಣ ಆಗಿದೆ ಅಂತ? ಹೌದು ಹೌದು ಗುರುಜಿ. ಅದು ಮತ್ತೆ ಅಕ್ಕ ಎಲ್ಲಿದ್ದಾರೆ? ಅವ್ರ ಅಕ್ಕ ಇಲ್ಲೇ ಬೇರೆನೆ ಇದ್ದಾರೆ. ಅವ್ರ ಅಂದ್ರೆ ನಿಮ್ಮ ಹತ್ರನೇ ಹೆಚ್ಚು ಕಮ್ಮಿ ಅಂದ್ರೆ ಮಾಡ್ಕೊಂಡು? ನಮ್ಮ ಹತ್ರ ಅಲ್ಲ, ಅವ್ರಿಗೆ ಮದ್ವೆ ಆಗಿದ್ರಲ್ಲ ಗುರುಜಿ, ಅವ್ರ ಗಂಡನ ಮನೇಲೇ ಇದ್ದಾರೆ, ಬರ್ತಾರೆ ಹೋಗ್ತಾರೆ. ಬಟ್ ಗಂಡ ಇಲ್ಲ ಅಂದ್ರಿ? ಅಲ್ಲಿ ಅವ್ರ ಸಂಸಾರ ಇದೆ ಗುರುಜಿ, ಗಂಡ ಇಲ್ಲ, ಅವಳೊಬ್ಳೆ ಇದ್ದದು, ಒಬ್ಳೆ ಮಗಳಿದ್ದಾಳೆ, ಅವಳು ಬೇರೆ ಊರಿಗೆ ಮದ್ವೆ ಮಾಡಿದ್ದಾರೆ, ಒಬ್ಳೆ ಇರ್ತಾರೆ ಅವರು. ಓಕೆ. ಗಂಡ ತೀರೋದ್ರು ಕೂಡ ಗಂಡನ ಊರಲ್ಲೇ ಇದಾರೆ ಅವರು? ಹೌದು. ಈ ಹುಡ್ಗ ತಿರುಗಿ 2-3 ವರ್ಷ ಆಯ್ತು ಗುರುಜಿ. 2 ವರ್ಷ ಆಯ್ತು. ಬಟ್ ಆ ಸಮಯದಲ್ಲಿ ಏನಾದ್ರು ಆಪಾದನೆ ಬಂತ ನಿಮ್ಮ ಮನೆಯವ್ರ ಮೇಲೆ? ಅಂದ್ರೆ ಜನ ಮಾತಾಡಿದ್ರು ಗುರುಜಿ, ಆದ್ರೆ ಅವ್ರ ಅಕ್ಕ ಮಾತ್ರ ಏನು ಮಾತಾಡ್ಲಿಲ್ಲ. ಅಂದ್ರೆ ಪ್ರತಿಯೊಂದ್ ಕ್ಷಣನೂ ಈಗ್ಲೂ ಕೂಡ ಅವ್ರು ನೆನ್ಸ್ಕೊಂಡು ಅದನ್ನೇ ಹೇಳೋದು, ನನ್ ಮನೆ ಹಾಳು ಮಾಡ್ಬಿಟ್ಟಿದೀನಿ, ಒಬ್ರು ಮನೆಯನ್ನ ನಮ್ಮ ಅಪ್ಪನ ಮನೆ ಹಾಳು ಮಾಡ್ಬಿಟ್ಟಿದೀನಿ ನಾನು, ನನ್ ಕೈಲಿ ಆಗಲ್ಲ, ನೆನ್ಸ್ಕೊಂಡು ನಾನ್ ಸಾಯೋವರೆಗೂ ನಾನು ನೆನೀತೀನಿ ಅಂತ ಹೇಳ್ತಾರೆ ಗುರುಜಿ. ಮತ್ತೆ ನನ್ಗೆ ಎಣ್ಣೆ ಕುಡಿಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಅಂತ ಹೇಳ್ತಾರೆ ಗುರುಜಿ. ಅದು ಒಂದಾಯ್ತು ಗುರುಜಿ. ಮತ್ತೆ ನಮ್ಮ ಮಾವ ತೀರೋಗಿದ್ರು ಅದಕ್ಕೂ ಮುಂಚೆ. ಅವಾಗ 3 ತಿಂಗಳು ಮನೆ ಬಿಡಿ ಅಂತ ಹೇಳಿದ್ರು. ನಾವು ಮನೆ ಬಿಟ್ಟಿರ್ಲಿಲ್ಲ, ಅದಕ್ಕೋಸ್ಕರನೇ ಜನ ಅಂದ್ರು ಇವ್ರ ಮನೆ ಬಿಡ್ಲಿಲ್ಲ, ಅದಕ್ಕೇನು ನಮ್ಮ ಮನೆಯಿಂದಾನೇ ಹೋಗಿ ಆ ಹುಡ್ಗ ಸತ್ತಿರೋದ ಗುರುಜಿ. ಅಲ್ಲ, ಒಂದ್ ನಿಮಿಷ. ಈಗ ನಿಮ್ಮ ಮಾವ ತೀರೋಗಿದ್ರು, ಸಹಜ ಸಾವ? ಹೌದು, ಅವ್ರು ಮಲ್ಗಿದ್ದಾಗನೇ ಸಹಜ ಸಾವು ಗುರುಜಿ. ಮತ್ ಮನೆ ಬಿಡ್ಬೇಕು ಅಂತ ಯಾಕಂದಿದ್ರು? ಗೊತ್ತಿಲ್ಲ, ಅವ್ರ ಮನೇಲೆ ತೀರೋಗವ್ರೆ ಅಲ್ವಾ,
ಅವ್ರಿಗೆ ಅವ್ರದ್ದು ಆಸೆ ಇನ್ನೂ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಮನೆ ಬಿಡಿ ಅಂತ ಹೇಳಿದ್ರು ಗುರುಜಿ. ಯಾರು ಹೇಳಿದ್ದು? ಶಾಸ್ತ್ರ ಕೇಳ್ತಾರಲ್ಲ ಗುರುಜಿ, ಓಕೆ, ಅವ್ರು ಯಾರು ಹೇಳಿದ್ದು ಅಂತ. ಅವ್ರು ಹೇಳಿದ್ದು. ಸೊ ಅದೇ ಮನೆಯಿಂದ ಹೋಗಿ ಆ ಹುಡುಗ ಸತ್ತಿದ್ದು ಅಂದ್ರೆ ಅದು ಯಾವ ತರ ಅದು? ಅಂದ್ರೆ ಅವ್ರು ಇವತ್ತು ಹಬ್ಬ ಇತ್ತು, ಇಲ್ಲಿಂದ ಹೋದ, ನಮ್ಮ ಮನೆಯಿಂದ ಸ್ನಾನ ಮಾಡ್ಕೊಂಡೆಲ್ಲ ಹೋದ. ಹೋದವನು ಗದ್ದೆ ಹತ್ರ ಹೋದ್ನಲ್ಲ, ಅದಕ್ಕೆ ಹೋದ. ಅದಕ್ಕೂ ಮುಂಚೆ ಇವ್ರ ಚಿಕ್ಕಪ್ಪನ ಮಗ ಇನ್ನೊಬ್ಬ ತೀರೋಗಿದ್ದ ಗುರುಜಿ. ಅವನು ಕೂಡ ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋದ, ಟ್ರ್ಯಾಕ್ಟ್ರು ದಬಾಕೊಂಡ್ಬಿಟ್ಟು ಅವನು ತೀರೋಗ್ಬಿಟ್ಟ. ಅಂದ್ರೆ ಅವ್ರಿಗೆ 3 ತಿಂಗಳು ಬಿಡು ಅಂದಾಗ ನೀವು ಬಿಟ್ರ ಅಥವಾ ಅಲ್ಲೇ ಇಲ್ಲೇ ಇದ್ವಿ ಗುರುಜಿ. ಬಿಡ್ಲಿಲ್ಲ? ಬಿಡ್ಲಿಲ್ಲ. ಏನು ಸೊ ಇಲ್ಲಿಂದ ಬಂದು ಏನೋ ಅಂದ್ರೆ ಈಗ ನಿಮ್ಮ ನಾದ್ನಿ ಮಗ ಅವ್ರ ಮನೇಲೆ ಇದ್ದ, ಬಟ್ ಏನೋ ಕೆಲ್ಸಕ್ಕೆ ಅಂತ ನಿಮ್ಮ ಊರಿಗೆ ಬಂದಿದ್ನಾ? ಇಲ್ಲ, ಇಲ್ಲೇ ಇರೋದಂದ್ರೆ ಯಾವಾಗ್ಲೂ ತುಂಬಾ ಹತ್ರ ಇದ್ದಾನೆ ಗುರುಜಿ ಅವನ ನಮ್ ಜೊತೆ ಎಲ್ಲ. ಬಟ್ ಹೆಚ್ಚು ಕಮ್ಮಿ ಇಲ್ಲೇ ಇರ್ತಿದ್ದ ಯಾವಾಗ್ಲೂ? ಹೌದು, ಯಾವಾಗ್ಲೂ ಇಲ್ಲೇ ಇರ್ತಿದ್ದ. ಅಂದ್ರೆ ಹೋಗೋದು ಬರೋದು ಮಾಡ್ತಾ ಇದ್ದ. ಅದಕ್ಕಿಂತ ಮುಂಚೆ ಇಲ್ಲಿಂದ ಹೋದ ಅನ್ನೋ ಲೆಕ್ಕ ನಿಮ್ಮ ಹತ್ರ ಇದೆ? ಹೌದು. ನಾವ್ ಅನ್ಕೊಳ್ಳಲ್ಲ, ಬಟ್ ಜನ ಆತರ ಅನ್ಬಿಟ್ರು. ಅಲ್ಲ, ನಿಮ್ಗೆ ಹಂಗ ಅನ್ಸಿದ್ಯಾ? ಇಲ್ಲ ಗುರುಜಿ, ನಮ್ಗ ಆತರ ಅನ್ಸಿಲ್ಲ. ಆ 3 ತಿಂಗಳು ಬಿಡ್ಬೇಕಿತ್ತು, ಅದಕ್ಕೆ ಆಗ್ತಾ ಇದೆಲ್ಲ ಆಯ್ತು ಅಂತ ಊರ್ನವ್ರು ಅನ್ಕೊಂಡ್ ನಮಗೂ ಕೂಡ ಆದ್ಮೇಲೆ ಹಂಗ ಅನಿಸ್ತು ಗುರುಜಿ, ಬಿಡ್ಬೇಕಾಗಿತ್ತೇನೋ ಅಂತ. ಆಮೇಲೆ ಮತ್ತೆ ಕೇಳ್ದಾಗ್ಲೂ ಬಿಡಿ ಅಂತ ಹೇಳಿದ್ರು, ಬಿಟ್ವಿ ಗುರುಜಿ. ಆ 3 ತಿಂಗಳು ಗ್ಯಾಪ್ ಬಿಟ್ಟಿದಾಗ ನಮ್ಮ ಮನೆಯವರು ಅವಾಗ ಅದಕ್ಕೂ ಮುಂಚೆ ರಿಯಲ್ ಎಸ್ಟೇಟ್ ಮಾಡಕ್ ಹೋಯ್ತಾ ಇದ್ರು. ಅವಾಗ ಮೈಸೂರಲ್ಲಿ ಒಂದು ಹುಡುಗಿ ಸಿಕ್ಕ, ಅವ್ರ ಹತ್ರ ಈಗ್ಲೂ ಕೂಡ ಅಫೇರ್ ಇದೆ, ಆದ್ರೂ ಅವ್ರು ಒಪ್ಕೊಳ್ಳಲ್ಲ. ಮೈಸೂರಲ್ಲಿ ಬೇರೆ ಹುಡುಗಿ? ಹೌದು. ಅಂದ್ರೆ ಮನೆ ಬಿಟ್ಟ ಮೇಲೆ ಮತ್ತೆ ಅದಕ್ಕೂ ಮುಂಚೆ ಇತ್ತು, ಬಿಟ್ಟ ಮೇಲೆ ಜಾಸ್ತಿ ಆಗೋಯ್ತು ಗುರುಜಿ. ಆಮೇಲೆ ಬಿಟ್ಟಾದ್ಮೇಲೆ ಎಲ್ಲಿಗೂ ಹೋದ್ರಿ ಮನೆ ಚೇಂಜ್ ಮಾಡ್ಕೊಂಡು? ನಾನು ನಮ್ಮ ಅಪ್ಪನ ಮನೆಗೆ ಹೋದೆ, ಅವರು ಮನೆಗೆ ಬರ್ಲಿಲ್ಲ. ಇಲ್ಲ ನನ್ನ ಫ್ರೆಂಡ್ ಮನೇಲಿ ಇರ್ತೀನಿ ಅನ್ಬಿಟ್ಟು ಬೇರೆ ಕಡೆ ಇದ್ರು ಗುರುಜಿ. ಅಯ್ಯೋ ದುರಂತವೇ. ಅಂದ್ರೆ ಅದಾದ್ಮೇಲೆ ಮೈಸೂರಿಗೆ ನಿಯರೇ ಇದ್ರ ಅವರು? ಮೈಸೂರಲ್ಲಿ ಇರ್ಲಿಲ್ಲ, ಇಲ್ಲೇ ಫ್ರೆಂಡ್ ಮನೆ ಅನ್ಬಿಟ್ಟು ಬೇರೆ ಕಡೆ ಇದ್ರು ಗುರುಜಿ. ಆದ್ರೆ ನಾನು ಅಲ್ಲಿ ಇತ್ಕೊಂಡೆ. ಇವರು ಮುಂದೆ ಏನ್ ಸಿಕ್ತವ್ರಿಗೆ ಅಲ್ಲಿ ಫ್ರೆಂಡ್ ಹಂಗೆ ಅಂತಾನೆ ಫ್ರೆಂಡ್ ಆಗಿ ಇಟ್ಕೊಂಡ್ರು ಕೂಡ. ಅವಳಿಗೂ ಕೂಡ ಮದ್ವೆ ಆಗಿ ಒಂದ್ ಮಗು ಇದೆ, ಅವ್ರ ಗಂಡನು ಇದ್ದಾರೆ. ನಾನ್ ಈಗ ಇತ್ತೀಚೆಗೆ ತುಂಬಾ ಸಾರಿ ಜಗಳ ಆಡಿದ್ದೀನಿ ಗುರುಜಿ. ಕನ್ಫರ್ಮ್ ಆಗಿ ಈ ತರ ಇದೆಯಲ್ಲ ನಿಮ್ದು ಅಂದ್ರೆ, ಇಲ್ಲ ನನ್ನ ಫ್ರೆಂಡು, ನೀನ್ ಅನ್ಕೊಂಡಿರೋ ತಪ್ಪು. ಬಟ್ ನಿಮಗೆ ಏನ್ ಗೊತ್ತದ್ರ ಬಗ್ಗೆ, ಅಥವಾ ನಿಮಗೆ ಯಾಕೆ ಹಾಗ ಅನ್ನಿಸ್ತಾ ಇದೆ? ಯಾಕೆ ಅಂದ್ರೆ ಅವ್ರು ತುಂಬಾ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗಿದ್ ಬಂದ್ಮೇಲೆ ನನ್ನ ತುಂಬಾ ಒಂಥರ ನೋಡ್ತಾರೆ ಗುರುಜಿ. ಇಲ್ಲವ ನಿಂಗೆ ಅಲ್ಲಿ ತುಂಬಾ ಅನ್ಕಂಫರ್ಟಬಲ್ ಆಗ್ತಿದೆ ಅಂದ್ರೆ ನೀ ಇನ್ನೊಮ್ಮೆ ಮಾತಾಡಬಹುದು ಪಾಪ. ಇಲ್ಲ ಗುರುಜಿ, ಅಂದ್ರೆ ನನಗೆ ಇವತ್ತು ಸಿಕ್ಕಿರೋದೆ ಹೆಚ್ಚು, ಬೇರೆ ಟೈಮಲ್ಲಿ ಸಿಕ್ಕಿಲ್ಲ ಗುರುಜಿ. ಅಲ್ಲ ಪಾಪ, ಈಗ ಅವ್ರು ಬಂದ್ರು ಅನ್ಸುತ್ತೆ, ನೀವು ಮಾತಾಡ್ಲಿಕ್ಕೆ ತೊಂದರೆ ಆಗಲ್ವಾ? ಇಲ್ಲ ಪರವಾಗಿಲ್ಲ ಗುರುಜಿ, ಮಾತಾಡ್ತೀನಿ ಸ್ವಲ್ಪ. ಕೇಳಿಸ್ತಾ ಇಲ್ಲ? ಒಂದ್ ನಿಮಿಷ. ಹಲೋ. ಹೇಳು. ಹೇಗೆಂದ್ರೆ ಅವರು ಪ್ರತಿಯೊಂದ್ಸರಿ ನಾವು ಈಗ ಹೋಗ್ತಾರೆ ಗುರುಜಿ, ಅವಾಗ ಮನ್ಸು ತಗೊಂಡು ಹೋಗ್ಕೊಡೋದು. ನಾನು ಇಲ್ಲಿರ್ಬೇಕಾದ್ರೆ ಹೋಗೋದು ಎಲ್ಲ ಮಾಡ್ತಾರೆ ಗುರುಜಿ. ಅದೇ ಮನೆ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ. ಅಲ್ಲ ಈಗ ಆಯ್ತು, ಆ 3 ತಿಂಗಳು ಬಿಟ್ರಲ್ಲ, ಮತ್ತೆ ನಿಮ್ಮ ಮನೆಗೆ ಬಂದ್ರ ವಾಪಸ್ಸು?
ಬಂದ್ವಿ ಗುರುಜಿ, ಬಂದು ನಮ್ ಜೊತೆನೆ ಕೂಡ ಚೆನ್ನಾಗಿದ್ದಾರೆ. ಹ್ಮ್ ಆದ್ರೆ ಹೇಳ್ತಿದ್ದಿಲ್ಲ ಗುರುಜಿ, ತುಂಬಾ ಗಲಾಟೆ ಅದೇ ವಿಚಾರಕ್ಕೋಸ್ಕರ. ಆ ವಿಚಾರ ಇತ್ತು ಅಂದ್ರೆ ನಾನು ಇರೋದೇ ಇಲ್ಲ, ನಾನು ಸಾಯ್ತೀನಿ, ನಾನು ಎಲ್ಲಾರು ಹೋಗ್ತೀನಿ. ಅಂದ್ರೆ ಇನ್ನೊಂದು ಹೆಂಗಸಿನ ವಿಚಾರ. ಹೌದು, ಅವಳ ವಿಚಾರ ಮಾತಾಡಿದ್ರಂತೂ ಆಗೋದಿಲ್ಲ. ನೀನ್ ನೋಡಿದ ಕಣ್ಣಾರೆ ನೋಡಿದ, ನಾನು ಎಲ್ಲಾರ ಕರ್ಕೊಂಡು ಹೋಗಿದ್ನ, ನನ್ ಕೆಲ್ಸ ಇತ್ತು ನಿಮ್ಗೆ ಹೋಗಿದ್ದೆ. ಯಾಕೆ ಹಂಗ್ ಡೌಟು? ಗುರುಜಿ ಅವ್ರು ಹೋಗಿದ್ದಾರೆ, ನನಗ್ ಡೌಟ್ ಅಲ್ಲ, ಅದು ರಿಯಾಲಿಟಿನೇ ಇದೆ ಅಲ್ಲಿ. ಅಲ್ಲ ಅದೇ ಹೆಂಗವ ನಿನ್ಗೆ? ಹಿಂಗೆ ಅಂದ್ರೆ ಹೋಗೋರು ಎಷ್ಟ್ ಕೆಲ್ಸ ಮಾಡೋರು ಎಷ್ಟೇನಂತ ಕೆಲ್ಸ ಮಾಡಿಸ್ತಾರೆ ಗುರುಜಿ. ಬೆಳಿಗ್ಗೆ ಸಂಜೆ ಗಂಟನು ಅಲ್ಲೇ ಕೆಲ್ಸ ಮಾಡ್ತಾರ. ಆಮೇಲೆ ಪ್ರತಿಯೊಂದು ವಿಚಾರನೇ ಇವ್ರಿಗೆ ಫೋನ್ ಮಾಡಿ ಅವಳೇ ಹೇಳ್ತಾಳೆ ಗುರುಜಿ. ಏನ್ ವಿಚಾರ? ಈಗ ಏನಾದ್ರು ಮನೆಗೆ ಏನಾದ್ರು ತಗೋಬರ್ಬೇಕಂದ್ರೆ ಈ ತರ ತಗೊಳ್ಳ, ಇದ್ ತಗೊಳ್ಳ ಅಂತ ಇವ್ರಿಗೆ ಫೋನ್ ಮಾಡಿ ಮಾಡಿ ಕೇಳೋದು. ನೀವ್ ಯಾವ್ದು ತಗೊಂಡ್ರೆ? ಕೇಳಿಸ್ಕೊಂಡಿದ್ದೀರದ? ಹೌದು, ಹೇಳ್ಸ್ಕೊಂಡಿದ್ದೀನಿ. ಇವ್ರು ಅವ್ರಿಗೆ ದುಡ್ಡು ಕೊಡು, ಇವ್ರಿಗೆ ದುಡ್ಡು ಕೊಡು, ಆಳುಗಳಿಗೆ ಅಷ್ಟ್ ಕೊಡು ಇಷ್ಟ್ ಕೊಡು ಅಂತೆಲ್ಲ ಮಾತಾಡ್ತಾರೆ ಗುರುಜಿ. ಮತ್ತೆ ಅಲ್ಲೇ ಅಫೇರ್ ಇದೆ ಗುರುಜಿ, 100-200 ಇದೆ. ಆದ್ರೆ ಒಪ್ಕೊಳ್ಳಲ್ಲ ಗುರುಜಿ ಸತ್ಯನ. ಈಗೇನ್ ನಿಮ್ಗೆ ಅವ್ರು ಒಪ್ಕೊಬೇಕ? ಒಪ್ಕೋಬೇಕಲ್ಲ ಅವ್ರನ್ನ ಬಿಡು. ಮತ್ತೆ ಮೊನ್ನೆ ಕೂಡ ಜಗಳ ಆಯ್ತು ಗುರುಜಿ, ಮೊನ್ನೆನೂ ಕೂಡ ಜಗಳ ಆಯ್ತು ನಮ್ಮ ಮನೆಯಲ್ಲಿ ಇದೇ ವಿಚಾರಕ್ಕೆ. ನೀನು ಹೋಗು, ನನ್ ಸಂಸಾರ ನನ್ ಬಿಟ್ರು ಕೂಡ ನನ್ ಸ್ನೇಹನ ನನ್ ಬಿಡಲ್ಲ ಅಂತ ಅಂದ್ರು. ನಿನ್ನನ್ ಬಿಟ್ರು ಸ್ನೇಹ ಬಿಡಲ್ಲ ಅಂತ? ಹೌದು, ಸ್ನೇಹ ಅಂದ್ರೆ ಅವ್ರದ್ದು ಅಂತ? ಹೌದು ಗುರುಜಿ. ಮತ್ತೆ ಅವರು ದುಡ್ಡು ಕಾಸೆಲ್ಲ ಕೊಡ್ತಾರೆ ಗುರುಜಿ ಅವನಿಗೆ. ಅವಮ್ಮಂಗೆ? ಇಲ್ಲ, ಅವರೇ ಅವಮ್ಮನೇ ಇವ್ರಿಗೆ ಕೊಡ್ತಾರೆ ಗುರುಜಿ. ಅವರೇ ಇವ್ರಿಗೆ ಕೊಡ್ತಾರ? ಹೌದು, ನನಗೆ ದುಡ್ಡು ಕೊಡ್ತಾರೆ. ನೀನ್ ಕೈಲಿ ಕೊಡಕ್ ಆಯ್ತದ? ನಿಮ್ಮ ಅಪ್ಪನ ಮನೆಯಿಂದ ಇಸ್ಕೊಂಡ್ ಕೊಡ್ತೀಯ ನನ್ಗೀಗ 8 ಲಕ್ಷ ದುಡ್ಡು ಕೊಟ್ಟಿದ್ದಾರೆ, ಯಾರು ಕೊಟ್ಬಿಡ್ತಾರೆ? ಆತರ ಎಲ್ಲ ದುಡ್ಡೆಲ್ಲ ಕೊಡ್ತಾರೆ ಗುರುಜಿ ಅವ್ರು ಇವ್ರಿಗೆ. ಏನ್ ಕೀಸ್ಕೊಂಡ್ರ 8 ಲಕ್ಷ? ಸೈಟ್ ತಗೊಂಡಿದ್ರು ಗುರುಜಿ, ಸೈಟ್ಗೆ ಅವ್ರೇ ಕೊಟ್ಟವ್ರಂತೆ ದುಡ್ಡು. ಯಾರ ಹೆಸರಲ್ಲಿ ಇರೋದದು? ನಮ್ಮ ಮನೆಯವ್ರ ಹೆಸರಲ್ಲಿ ತಗೊಂಡಿರೋದು ಗುರುಜಿ. ನಾನು ಮಾತಾಡಿದ್ರೆ ನಾನೇನು ನನ್ನ ಆಸ್ತಿ ಮರ ಕೊಟ್ಬಿಡ್ತಿದ್ದೀನಿ ಅವ್ರಿಗೆ. ಯಾಕೆ ಹಿಂಗ್ ಆಡ್ತಿದ್ದೀರಿ? ಇಲ್ಲ ನನ್ನ ಹೆಂಡತಿ ಮಕ್ಳು ಏನಾರು ಬಿಟ್ಬಿಟ್ಟು ಹೊಟ್ಟೋಗಿದ್ದೀನ? ನಿಮ್ಮನ್ನು ನೋಡ್ಕೊತಾ ಇಲ್ವಾ? ತರ ಮಾತಾಡ್ತಾರೆ ಗುರುಜಿ. ಅವ್ರಿಗೆ ಗಂಡ ಮಕ್ಳಿಲ್ವಾ? ಇದಾರೆ ಗುರುಜಿ, ಆದ್ರೆ ಅವ್ರು ವಾರಕ್ಕೊಂದ್ಸರಿ ಬರ್ತಾರೆ. ಅವ್ರ ಗಂಡ ಒಬ್ಬ ಮಗಳಿದ್ದಾಳೆ 3ನೇ ಕ್ಲಾಸು. ವಾರಕ್ಕೊಂದ್ಸಲಿ ಎಲ್ಲಿಗೆ ಹೋಯ್ತಾರೆ? ಅವರು ಏರ್ಪೋರ್ಟ್ ಅಲ್ಲಿ ಕೆಲ್ಸದಲ್ಲಿ ಇರೋದು ಗುರುಜಿ. ಮನೆಗೆ ವಾರಕ್ಕೊಂದ್ಸಲಿ ಹೋಯ್ತಾರ? ಅವ್ರ ಮನೆಗೆ ಗುರುಜಿ. ಅದೇ 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 ಆ ವ್ಯಕ್ತಿ ಡ್ರೈವರ್ ಕೆಲಸ ಮಾಡ್ತಿರೋದು? ಡ್ರೈವರ್ ಅಲ್ಲ ಗುರುಜಿ, ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಓಕೆ, ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿರೋ ತನ್ನ ಮನೆಗೆ ವಾರಕ್ಕೊಂದ್ಸಲಿ ಹೋಯ್ತಾರೆ. ಅವಳು ಕೂಡ ಇಂಜಿನಿಯರ್ ಗುರುಜಿ. ಬಟ್ ಈತ ಎಷ್ಟು ದಿವ್ಸಕ್ಕೊಂದ್ಸಲಿ ಹೋಯ್ತಾರೆ? ಇವ್ರು ಅವಾಗ ಜಾಸ್ತಿ ಹೋಯ್ತಿದ್ರು, ಇತ್ತೀಚೆಗೆ ನಾನು ಜಗಳ ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಗುರುಜಿ. ಸ್ವಲ್ಪ ಕಡಿಮೆ ಅಂದ್ರೆ? ಸ್ವಲ್ಪ ಅಂದ್ರೆ ಈಗ ಇತ್ತೀಚೆಗೆ 1.5 ತಿಂಗಳು ಹೋಗಿರ್ಲಿಲ್ಲ. ಆಯ್ತು. ಮತ್ತೆ ಇವಾಗ 1 ವಾರದಿಂದ ಹೋಗಿದ್ರು ಗುರುಜಿ. ಅದಕ್ಕೆ ನಾನು ಮೊನ್ನೆ ಜಗಳ ಆಡ್ದೆ. ನೀನೇನ್ ನೋಡಿದ ಬಾ, ನಾನು CC ಕ್ಯಾಮ್ರಾ ತೋರಿಸ್ತೀನಿ ಬಾ ಅಂತ. ಆಯ್ತು ತೋರಿಸು ಅಂತಾರೆ ಗುರುಜಿ. ಒಪ್ಕೊಳ್ಳಲ್ಲ, ತನ್ನ ತಪ್ಪು ಒಪ್ಕೊಳ್ಳಲ್ಲ. ನೋಡಿದ್ದೀರಾ ನೀವ್ ಆ ಹೆಂಗಸ್ನ? ನೋಡಿದೀನಿ ಫೋನಲ್ಲಿ, ಆದ್ರೆ ಡೈರೆಕ್ಟ್ ಆಗಿ ನೋಡಿಲ್ಲ ಗುರುಜಿ. ಫೋನಲ್ಲಿ ಯಾರು ತೋರಿಸಿದ್ ನಿಮ್ಗೆ? ಅವ್ರ ಫೋನಲ್ಲೇ ಸರ್ಚ್ ಮಾಡಿದಾಗ ನೋಡಿದ್ದೀನಿ. ಫೋನ್ ಮಾಡಿ ಕೇಳ್ಬೇಕಾಯ್ತು. ಮತ್ತೆ ಫೋನ್ ಮಾಡಿದ್ವಿ ಗುರುಜಿ, ಜಗಳ ಆಗಿದ್ದು. ನಾನು ಫೋನ್ ಮಾಡ್ದೆ, ತೆಗೀಲಿಲ್ಲ, ಬ್ಲಾಕ್ ಲಿಸ್ಟ್ ಹಾಕಿದ್ರು. ಮೆಸೇಜ್ ಮಾಡಿದೆ, ನಾನು ಇವ್ರ ಮಿಸ್ಸಸ್ ಅಂತಾನೆ ಮಾಡ್ದೆ. ಅವ್ರು ತೆಗೀಲಿಲ್ಲ ಗುರುಜಿ, ಬ್ಲಾಕ್ ಲಿಸ್ಟ್ ಹಾಕಿದ್ರು. ಮತ್ತೆ ಇವ್ರು ತೆಗೀಲಿಲ್ಲ ಅನ್ಬಿಟ್ಟು ಅವ್ರ ಗಂಡಂಗ್ ಫೋನ್ ಮಾಡ್ದೆ, ಶನಿವಾರ ಆಗಿತ್ತಲ್ವ ಬರ್ತಾರೆ ಅಂತ. ಅವ್ರ ಗಂಡನಿಗೆ ಯಾಕೆ ನೀನ್ ಫೋನ್ ಮಾಡಿದ್ಯಾ, ಏನ್ ಅವ್ರ ಜೊತೆ ಮಾತು ನಿನಗೆ, ಬಡಿಕತ್ತೀಯ ನೀನು ಅವ್ರ ಗಂಡನ? ಈ ರೀತಿ ಎಲ್ಲ ಮಾತಾಡಿದ್ರು ಗುರುಜಿ. ಗಂಡಂಗ್ ಫೋನ್ ಮಾಡಿ ಏನ್ ಹೇಳಿದ್ರು? ಅವರು ತೆಗೀಲಿಲ್ಲ. ಅವರು ನನ್ ಗಂಡಂಗ್ ಫೋನ್ ಮಾಡಿ ಹೇಳಿದ್ರು ಗುರುಜಿ, ಯಾಕೆ ಫೋನ್ ಮಾಡಿದ್ರಿ, ನೀನ್ ಹೆಂಡ್ತಿ ಫೋನ್ ಮಾಡ್ತಾವ್ರೆ ಯಾಕೆ ಏನು ಅಂತ. ಯಾರು? ಅವಮ್ಮ? ಅವ್ರ ಗಂಡ. ಅವ್ರ ಗಂಡನೇ ನಿಮ್ ಗಂಡಂಗ್ ಫೋನ್ ಮಾಡಿರೋದಾ? ಹೌದು. ಏನಂತ? ನಿಮ್ ಹೆಂಡ್ತಿ ಫೋನ್ ಇಂದ ನನಗ್ ನಂಬರ್ ಬರ್ತೈತೆ ಅಂತ ಮಾಡಿದ್ರಂತೆ. ಅವಮ್ಮ ಹೇಳಿದ್ಲು, ಅವಳ ಗಂಡ ಹೇಳಿದ್ಲು ಗೊತ್ತಿಲ್ಲ. ನಾನು 2 ನಂಬರ್ಗೂ ಫೋನ್ ಮಾಡಿದ್ದೆ. ಆ ಗಂಡಂಗೆ ನಿಮ್ ಗಂಡನ್ ಪರಿಚಯ ಹೆಂಗಿರುತ್ತೆ? ಅವ್ರ ಗಂಡಂಗ್ ಪರಿಚಯ ಇದೆ ಗುರುಜಿ, ಚೆನ್ನಾಗಿದ್ದಾರೆ, ಅವರು ಫ್ರೆಂಡು ಅಂತ. ಅಯ್ಯೋ ದೇವ್ರೆ.
ಅವ್ರ ಫ್ರೆಂಡ್ ಅನ್ಕೊಂಡು ಸುಮ್ಮನಿರೋದು ಅವರು. ಹೌದು. ಭಾಳ ಕತೆ ಇದೆ ಬಿಡಿ ಇದು. ಅದೇ ನನಗೆ ಏನ್ ಮಾಡೋದು ಅನ್ನೋದೇ ನನಗೆ ಗುರುಜಿ. ಬಟ್ ಮೊದ್ಲಿಗೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ನಿಧಾನಕ್ಕೆ ಬೆಟರ್ ಆಗ್ತಿದ್ದಾರೆ ಅಂತ ಅನ್ಸುತ್ತಾ? ಆಗ್ತಿದ್ದಾರೆ, ಆದ್ರೆ ಸ್ವಲ್ಪ ಹೌದು ಗುರುಜಿ, ಬೆಟರ್ ಅನಿಸ್ತಿದೆ. ಆದ್ರೆ ಆ ವಿಚಾರದಲ್ಲಿ ಏನು ಕೇಳಬಾರ್ದು ಅವ್ರಿಗೆ. ಅವ್ರ ಇಷ್ಟ ಬಂದಾಗ ಮಾಡ್ಕೊಂಡ್ಬಿಟ್ರೆ ಸರಿ. ನನ್ನ ಮೇಲೆ ದೂರ ಕುಣಿಸ್ತಾರೆ ಗುರುಜಿ, ನೀನ್ ಸರಿ ಇಲ್ಲ, ನನ್ಗೆ ಹೆಂಗ್ ಮನ್ಸ್ ಬರುತ್ತೆ ಹೇಳಿ. ಆತರ ಅಲ್ಲಿಗೆ ಹೋಗಿದ್ ಬಂದಾಗ ಇವ್ರು ಮಾತಾಡ್ಸೋ ಕೂಡ ನನಗೆ ಇಷ್ಟ ಆಗಲ್ಲ ಗುರುಜಿ. ತುಂಬಾ ಕೋಪ ಬರುತ್ತೆ, ಆದ್ರೂ ನಾನು ಕೇಳೋದು ಇಲ್ಲ. ಆದ್ರೆ ಮೊನ್ನೆ ಅವ್ರಿಗೆ ಫೋನ್ ಮಾಡ ಬಂದ್ಬಿಟ್ಟು ಮಾಡಿದೆ, ಅವಳು ಮಾತಾಡ್ಲಿಲ್ಲ ಗುರುಜಿ. ಏನ್ ಮಾಡ್ಲಿ ಗುರುಜಿ ನಾನು? ಆಯ್ತು ನೋಡುವ, ಈಗ ನೀನು ಹೇಳಿದೆ ಸ್ವಲ್ಪ ಮೊದಲಿಗೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ, ಸುಧಾರಿಸ್ತಾ ಇದ್ದಾರೆ ಅಂತ. ಈಗ ನಾನು ಹೇಳೋದು ಎರಡು ಮಕ್ಕಳಲ್ವ ನಿಮಗೆ? ಹೌದು ಗುರುಜಿ. ಓಕೆ, ಈಗ ಸೈಟೋ ಏನೋ ಅದೋ ಇದು ಅಂತ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಈ ದುರ್ಬುದ್ಧಿಗಳಿಂದ ಚಕ್ರವ್ಯೂಹಕ್ಕೆ ಸಿಗಾಕೊಂಡ್ಬಿಟ್ಟಿರ್ತಾರೆ. ಈಗ 8 ಲಕ್ಷ ಬೇರೆ ಇಸ್ಕೊಂಡ್ಬಿಟ್ಟಾರ, ಮತ್ತೆ ಜುಟ್ಟು ಜನವಾರ ಹಿಡಿದೆ ಯಾರು ಕೊಟ್ಟಿರ್ತಾರೆ ಅಲ್ವಾ? ಕೆಲವೊಂದು ಏನಾಗ್ಬಿಡುತ್ತೆ, ತೀರಾ ನಿಮ್ಮ ಕಡೆಯಿಂದ ಪ್ರೆಷರ್ ಜಾಸ್ತಿ ಆದಾಗ ಪ್ರಾಣಹಾನಿಗಳೇ ಆಗ್ಬಿಡ್ತವೆ. ಅದನ್ನು ಒಪ್ಕೊಂಡ್ಬಿಡು ಅಂತ ನಾನು ಹೇಳ್ತಿಲ್ಲ, ಆದರೆ ಯಾವುದನ್ನ ನೀವು ಏನೇ ಹೇಳಿದ್ರು ಈಗ ಅದು ಅಂದ್ರೆ ನಿಧಾನಕ್ಕೆ ಸರಿ ಹೋಗುತ್ತಿದೆ, ಹೌದು, ಮುಂದೆ ಅದು ಸರಿ ಹೋಗುತ್ತೆ, ಹೌದು. ಬಟ್ ನೀವು ಹೇಳಿದ ಮಾತ್ರಕ್ಕೆ ಅದು ತಿಳಿ ಆಗ್ಬಿಡುತ್ತೆ, ಸರಿ ಹೋಗ್ಬಿಡುತ್ತೆ ಅಂತ ಖಾತ್ರಿ ಇಲ್ಲ. ಮತ್ತು ಅದು ಹಂಗಾಗಲ್ಲ ಅಂತ ಅನ್ನೋದಾದ್ರೆ ಹೇಳಿ ಕೆಟ್ಟೋಳಾಗೋದು ಯಾಕೆ? ಅಂದ್ರೆ ನೀವು ಹೇಳಿದ್ರು ಹೇಳದೆ ಹೋದ್ರು ಅದು ಆಗೋ ಟೈಮಿಗೆ ಆಗೋದು ಅನ್ನೋದಾದ್ರೆ ಹೇಳೋದು ಯಾಕೆ? ಈಗ ಏನು ಮುಟ್ಟಿಸ್ಬೇಕು ಅವ್ರಿಗೇನು, ನನಗಿಷ್ಟ ಇಲ್ಲ, ಹೆಂಡತಿಯಾಗಿ ನನಗೆ ಹಿಂಗೆ ಕಷ್ಟ ಆಗ್ತಿದೆ ಅಂತ ಏನು ಹೇಳಬೇಕು ಅದು ನೀವು ಗಮನಕ್ಕೆ ತಂದಿದ್ದೀರಾ. ಆದರೆ ನೀವು ಫೋನ್ ಚೆಕ್ ಮಾಡೋದು, ನೋಡೋದು, ಕೇಳೋದು, ಅದು ಮಾಡೋದು, ಇದು ಮಾಡೋದು, ಆಯಿತು. ಆತ ಏನು ಗೊತ್ತಿದ್ದೋ ಗೊತ್ತಿಲ್ಲದೋ ಎಲ್ಲಿ ಸಿಗಾಕೊಂಡವನೋ ಎಲ್ಲ ಅದೊಂದು ಚೂರು. ಈಗ ಮುಳ್ಳಿಗೆ ಬಟ್ಟೆ ಸಿಗಾಕೊಂಡಂಗೆ, ಬಟ್ಟೆ ಹರಿದು ಹೋದಂಗೆ ಮುಳ್ಳಿಂದ ಹರಿದು ಹೋಗದಂಗೆ ಮುಳ್ಳಿಂದ ಬಿಡಿಸ್ಕೊಳ್ಬೇಕು. ಈಗ ನೀವು ಬಿಡಿಸ್ಕೊಂಡಿ ಸಡನ್ನಾಗಿ ಅಂತ ಹೇಳ್ತೀರಾ, ಬಟ್ ಅದೊಂದು ಏನು ಪಾಡು ಬಿದ್ದಿದೆಯೋ ಗೊತ್ತಿಲ್ಲ. ಹಾಗಂತ ನಾನು ಅದು ಸರಿ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಒಂದು 6 ತಿಂಗಳು ಈ ವರ್ಷದ ಕೊನೆಯವರೆಗೂ ಸುಮ್ಮನೆ ಏನು ಕೇಳೋಕ್ಕೆ ಹೋಗಬೇಡಿ. ಆದರೆ ನೀವು ಒಬ್ಬ ಗಂಡನನ್ನು ಹೇಗೆ ಈಗ ಹತ್ರಕ್ಕೆ ಹೋಗೋದು, ಕೂತ್ಕೊಳ್ಳೋದು, ಎಂತ ನಿಮ್ಮ ಕೆಲವು ಖಾಸಗಿ ವಿಚಾರಗಳು ಅದು ನಿನ್ನ ವೈಯಕ್ತಿಕನವ. ಆದರೆ ಮಾತಾಡಿಸೋದು, ಗೌರವ ಕೊಡೋದು, ಅಡುಗೆ ಮಾಡಿಡೋದು, ಬಟ್ಟೆ ಒಗೆಯೋದು, ಒಟ್ಟು ಒಂದು ಮನುಷ್ಯರಾಗಿ ಅವರನ್ನು ಕಾಣೋದು ಮಿನಿಮಮ್ ಅಷ್ಟು ಮಾಡಿ. ಯಾಕಂದರೆ ತುಂಬ ಗಂಭೀರವಾಗಿ ತುಂಬ ಹಠದ ಬುದ್ಧಿಯಿಂದ ಸರಿ ಮಾಡುವಂಥದ್ದು ಇಲ್ಲೇನೂ ಇಲ್ಲ. ಯಾಕೆಂದರೆ ಇನ್ನೊಂಚೂರು ಕೆಡುತ್ತೆ ಹೊರತು ಇರೋದು ಕಳ್ಕೊಳ್ಬೇಕಾಗುತ್ತಲ್ವಾ? ಇಂಥವನ್ನೆಲ್ಲ ಭಾಳ ಸೂಕ್ಷ್ಮ ನಿಭಾಯಿಸ್ಬೇಕವ. ಅದು ನಿಮ್ಗೆ 60-70 ಆಗಿರಲಿ, ನಿಮ್ಮ ಗಂಡ ಹಿಂಗೇನೋ ತಪ್ಪುದಾರಿ ಹಿಡ್ದಾನೆ ಅಂದಾಗ ಬಿಡಪ್ಪ ನಂದು ವಯಸ್ಸಾಯ್ತು ಇನ್ನೇನು ಮುಗೀತು ಅಂತ ಹೇಳೋಕ್ಕಾಗಲ್ಲ. ಅದು ದೇಹಕ್ಕೆ ಸಂಬಂಧಿಸಿದ್ದಲ್ಲ, ಅದು ಭಾವನೆಗೆ ಸಂಬಂಧಿಸಿದ್ದು, ಹೌದಲ್ಲ? ಅಯ್ಯೋ ಈಗ 2 ಮಕ್ಳವೇ, ಏನಾದರೂ ಮಾಡ್ಕೊಂಬಿಡಿ ಸ, ಇನ್ನೇನು ನಮಗೆ ಯಾವ ಸುಖ, ನಮಗೆ ಯಾವ ಸಂತೋಷ ಅಂತ ಹೇಳೋದಲ್ಲ. ಯಾಕಂದ್ರೆ ಅದು ದೇಹದ್ದು ಕಾಮದ್ದು ಮೋಹದ್ದು ಅಲ್ಲ, ಅದೊಂದು ಭಾವನೆ. ಅದು ನನಗೆ 70-80 ಹಣ್ಣು ಮುದುಕ ಆದರೂ ನನ್ನ ಗಂಡ ನಂಗೆ ನಿಯತ್ತಾಗಿರಲಿ ಅಂತ ಬಯಸೋದ್ರಲ್ಲಿ ಏನು ತಪ್ಪಿದೆ? ಅದನ್ನೇ ನೀವು ಬಯಸ್ತಿದ್ದೀರಾ, ತಪ್ಪಿಲ್ಲ. ಆದರೆ ಕೆಲವೊಮ್ಮೆ ಹೀಗೆ ಪರಸ್ತ್ರೀ ವಿಚಾರಗಳಲ್ಲಿ ಸಂಪರ್ಕದಲ್ಲಿರೋ ಯಾರೇ ಆದರೂ, ಇಲ್ಲ ಇವನು ಆಕೆ ಜುಟ್ಟು ಇಟ್ಕೊಂಡಿರ್ತಾನೆ, ಇಲ್ಲ ಆಕೆ ಈಗ ತನ್ನ ಜುಟ್ಟು ಇಟ್ಕೊಂಡಿರ್ತಾಳೆ. ಇವರಿಗೆ ಒಂದು ಹಂತ ಆದಮೇಲೆ ನಾನು ಎಂಥ ತಪ್ಪು ಮಾಡ್ತಿದ್ದೀನಿ, ಇನ್ನು ಕತೆ ಮುಗೀತು ಅಂತ ಗಮನಕ್ಕೆ ಬಂದಿರುತ್ತೆ. ಬಟ್ ಈಗ ಆಲ್ರೆಡಿ ಏನು ಸಿಗಾಕೊಂಡ್ಬಿಟ್ಟಿದ್ದೀನಿ, ಬಿಡಿಸ್ಕೊಳ್ಳಿಕ್ಕೆ ಸಮಯ ಬೇಕು. ಸೊ ನಿನ್ನ ಗಂಡನ ವಿಚಾರದಲ್ಲಿ ನೀನು ಹಂಗೆ ಅಂದ್ಕೋ, ಇಲ್ಲ ನಿಧಾನಕ್ಕೆ ಪರಿವರ್ತನೆ ಆಗ್ತಾ ಇದ್ದಾರೆ, ನಾನು ಇದನ್ನು ಹೆಚ್ಚು ಕೇಳ್ತಾ ಹೋಗೋದ್ರಿಂದ ಅಂದರೆ ಇಲ್ಲಿ ಬೇಜಾರಾದರೆ ಅಲ್ಲಿ ನೆಮ್ಮದಿಗೆ ಹೋಗ್ತಾರೆ ಅನ್ನಂಗೆ ಆಗ್ಬಿಡುತ್ತೆ ಕತೆ. ನೀನು ಇಲ್ಲಿ ಬೇಜಾರೇ ಮಾಡಬೇಡ. ಯಾಕಂದ್ರೆ ಏನಾಗಬೇಕು ಅದು ಆಗಿ ಹೋಗಿದೆ ಅಂದರೆ ಈಗ ಕೂಗಾಡಿ ಪ್ರಯೋಜನ ಏನು? ನಾನೇನಿದ್ರು ಈಗ ಅಲ್ಲಿ ಒಳ್ಳೆಯ ವಾತಾವರಣ, ನೆಮ್ಮದಿ, ಪ್ರೀತಿಯುತವಾದ ವಾತಾವರಣ ನಿರ್ಮಾಣ ಮಾಡುವ ಮೂಲಕ ಅಯ್ಯೋ ಇಲ್ಲೇ ಚೆನ್ನಾಗಿದೆಯಲ್ಲಪ್ಪ ಅಂತ ಅನಿಸೋ ಹಾಗೆ ಮಾಡಬೇಕೆ ಹೊರತು ನಾನು ಅದನ್ನು ಕೇಳಿ ಇನ್ನೂ ಜಾಸ್ತಿ ಮಾಡ್ತಾ ಹೋದರೆ ಒಂದೋ
ನಿನ್ನ ಮಾತಿಗಲ್ಲಿ ಕೇಳೋಕೆ ಅವ್ರು ರೆಡಿ ಇಲ್ಲ. ಆ್ಯಂಡ್ ಎರಡನೇದು ಅದು ಇನ್ನೂ ದೊಡ್ಡ ಗುಂಡಿ ಆಗುತ್ತೆ. ಅಯ್ಯೋ ಇವಳು ಮನೆಗೆ ಹೋದ್ರೆ ನೆಮ್ಮದಿ ಕೊಡ್ತಿಲ್ಲ, ಅದಕ್ಕೆ ನಾನು ಈ ಕಡೆ ಏನೋ ಹುಡುಕೊಂಡೆ ಅಂದ್ರೆ ಏನು ಮಾಡ್ತೀಯ ಆಮೇಲೆ? ಹಾಗಂತ ಅವ್ರು ಮಾಡಿದ್ ನೀನು ಮಾಡು ಅಂತ ಹೇಳ್ತಾ ಇಲ್ಲ. ಇಲ್ಲ ಗುರುಜಿ, ನಾನು ಯಾವಾಗಲೂ ನಿಯತ್ತಾಗಿ ಧರ್ಮ ಮಾರ್ಗದಲ್ಲಿ ಗುರುಗಳು ಹೇಳಿದ್ರು ಅಂತ ಅಲ್ಲ. ಅದು ಒಂದು ಹೆಣ್ಣಾಗ್ಲಿ ಗಂಡ ಆಗಲಿ ಅನ್ನ ಯಾಕೆ ತಿನ್ಬೇಕು ಅಂದ್ರೆ ಈ ಬೇರೆ ಏನೋ ತಿಂದ್ರೆ ನಾವು ನೆಮ್ಮದಿಯಾಗಿ ಏನೋ ಆರೋಗ್ಯ ಚೆನ್ನಾಗಿರಲ್ಲ, ಅದಕ್ಕೆ ಅನ್ನ ತಿನ್ಬೇಕು ಅಂತ. ನಾವ್ ಯಾಕೆ ನಿಯತ್ತಾಗಿರ್ಬೇಕು ಅಂದ್ರೆ ಅಯ್ಯೋ ಗಂಡಂಗೆ ಎದುರ್ಕೊಂಡಿರ್ಬೇಕು, ಇಲ್ಲ. ಧರ್ಮ ಅದಕ್ಕೆ ನಿಯತ್ತಾಗಿರ್ಬೇಕು. ಇವನ್ ನೀವು ಮದುವೆ ಆಗಿರಿ ಆಗಿಲ್ದೇ ಇರಿ, ಅದೊಂದು ದಾರಿ ಅಂತ ಏನಿದೆ, ಶುದ್ಧ ದಾರಿ. ಅದು ಮದುವೆ ಆಗಿದ್ರೆ ಮಾತ್ರ ನಿಯತ್ತಾಗಿರ್ಬೇಕು, ಆಮೇಲೆ ಇಲ್ಲಾಂದ್ರೆ ಹೆಂಗ್ ಬೇಕು ಹಂಗಿರ್ಬೋದು ಅಂತ ಏನಿಲ್ಲ ಅಲ್ಲ, ಹೌದಲ್ಲ? ಹಂಗೆ ನಿಮ್ಮ ಗಂಡನ ವಿಚಾರದಲ್ಲಿ ಈಗ ಸ್ವಲ್ಪ ಸಮಾಧಾನವಾಗಿ ವರ್ತಿಸವ. ನಾನು ಹೇಳ್ತೀನಿ, ಇನ್ನೊಂದು 8 ತಿಂಗಳು ಖಂಡಿತ ನಿನ್ನ ಗಂಡ ನೀನು ಪೂರ್ಣವಾಗಿ ಸಿಗ್ತಾನೆ. ಇಲ್ಲಿ ನನ್ನ ಗಮನಕ್ಕೆ ಏನು ಬರ್ತಾ ಇದೆ ಅಂದ್ರೆ, ನಿಮ್ಮ ನೋವು, ನಿಮ್ಮ ವೇದನೆಗಳು ಬಾಯಿಂದ ತಪ್ಪು ಪದಗಳಾಗಿ ಆಚೆ ಬಂದ್ಬಿಟ್ರೆ ಅದು ಇನ್ನೂ ದೊಡ್ಡ ಗುಂಡಿ ಆಗುತ್ತೆ. ಪ್ರತಿ ಬಾರಿ ನಿನಗೆ ಹಾಗೆ ಮನಸ್ಸಿಗೆ ನೋವಾಗಿ ಏನೋ ಹೊಂದ್ಬಿಡ್ಬೇಕು ಅಂದಾಗಲೆಲ್ಲ ಒಮ್ಮೆ ನೆನಪು ಮಾಡ್ಕೋ ಯಾವುದನ್ನ. ಹೇಗಂದ್ರೆ ಬೆಟ್ಟದ ಮೇಕೆ ಕಲ್ಲನ್ನು ಒದ್ದಾಡ್ಕೊಂಡು 500-600 ಅಂದರೆ ಒಂದು ಬಂಡೆಗಲ್ಲನ್ನು ಬೆಟ್ಟದ ಮ್ಯಾಕೆ ತೆಗೆದುಕೊಂಡೋಗ್ಲಿಕ್ಕೆ 500 ಜನ ಕಷ್ಟಪಟ್ರಂತೆ. ಅದೇ ಅಲ್ಲಿಂದ ದೂಗ್ಲಿಕ್ಕೆ ಎಷ್ಟೊತ್ತು ಬೇಕು ಅಲ್ವಾ? ಹೌದಲ್ಲವಾ? ಹಂಗೆ ಈಗ ಚೂರು ಏನೋ ಸರಿ ಮಾಡ್ಕೊಂಡು ಬಂದಿದೆಯಾ, ಈಗ ನಿಧಾನಕ್ಕೆ ಸರಿ ಹೋಗ್ತಾ ಇದೆ, ಮತ್ತೆ ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಲಿಕ್ಕೆ ಎಷ್ಟೊತ್ತು ಬೇಕು? ಏನಿಲ್ಲ, ಒಂಚೂರು ದಿನ ಸಂಜೆ ಆಗಿ ಜಗಳ ಮಾಡಕ್ ಶುರು ಮಾಡಿ ಮತ್ತೆ ಅದು ಅಲ್ಲಿಗೆ ಹೋಗುತ್ತೆ. ಬಟ್ ಸರಿ ಮಾಡಲಿಕ್ಕೆ ಮೌನ, ನಿನ್ನ ಕರ್ಮ ನೀನು ಮಾಡು. ನೀವು ಗೃಹಿಣಿಯಾಗಿ ಹೆಂಡತಿಯಾಗಿ ನಿನ್ನ ಕರ್ಮ ನೀನು ಮಾಡು. ಅವರಿಗೆ ಅದರಿಂದ ಬಿಡಿಸ್ಕೊಂಡು ಆಚೆ ಬರಲೇಬೇಕು. ಯಾಕಂದರೆ ಯಾವುದೇ ಪರಸ್ತ್ರೀ ಸುಖವೂ ಕೂಡ ದೀರ್ಘಕಾಲದವರೆಗೆ ಒಬ್ಬ ಮನುಷ್ಯನಿಗೆ ಸ್ವರ್ಗ ತೋರಿಸೋಕೆ ಸಾಧ್ಯ ಇಲ್ಲ. ಅದು ಸಾಸಿವೆ ಕಾಳಷ್ಟು ಸ್ವರ್ಗ ತೋರಿಸಿ ದೀರ್ಘಕಾಲದ ನರಕವನ್ನೇ ಅದು ತೋರಿಸೋದು. ಬುದ್ಧಿವಂತರಾದವರು ಬೇಗ ಬಿಡಿಸ್ಕೊಂಡು ಬಚಾವಾದೆ ಕಣಪ್ಪ ಅಂತ ಆಚೆ ಬರ್ತಾರೆ. ಇಲ್ಲ ಅದರಲ್ಲೇ ಮಜಾ ಇದೆ ಅಂತ ಹೋದವರು ಕಡೆಗೆ ಬೀದಿ ಹೆಣವಾಗುತ್ತಾರೆ. ಅದು ಇದ್ದಿದ್ದೆ, ಏನು ಮಾಡ್ಲಿಕ್ಕಾಗಲ್ಲ. ಹಂಗಾಗದೆ ಇರಲಿ, ನೀನು ಪ್ರಾರ್ಥನೆ ಮಾಡು. ಪ್ರಾರ್ಥನೆಗೊಂದು ಶಕ್ತಿ ಇದೆ. ಇಲ್ಲ, ನನ್ನ ಗಂಡ ನನ್ನೊಂದಿಗೆ ಚೆನ್ನಾಗಿದ್ದಾರೆ, ನಾವು ಚೆನ್ನಾಗೇ ಇದ್ದೀವಿ, ಅವ್ರೇನೋ ಮನುಷ್ಯ. ನನ್ನ ಮನ್ಸು ಏನನ್ಸುತ್ತೆ ಗುರುಜಿ, ಹೋಗಿರೋದು ಗೊತ್ತಾಗುತ್ತಲ್ಲ, ಅವಾಗ ಡೈರೆಕ್ಟ್ ಆಗಿ ನಾನೇ ಹೋಗ್ಬಿಡ್ಲ ಅನ್ಸುತ್ತೆ ಗುರುಜಿ. ಅವ್ರು ಅಲ್ಲಿಗೆ ಹೋಗಿರೋದಾಗ ಟೈಮಲ್ಲಿ ನಾನೇ ಹೋಗ್ಬಿಡ್ಲ ಅವ್ರ ಮನೆಗೆ ಎನ್ಸ್ಬಿಡುತ್ತೆ ಗುರುಜಿ. ಮಾಡ್ಬೇಡವ್ವ, ಹೇಳೋದು ಕೇಳು. ನಾನು ಹೋಗಿ ನೀನು ಏನೇ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು ಅಂತಿಮವಾಗಿ ಆಗೋ ಟೈಮಿಗೆ ಅದು ಸರಿ ಹೋಗೋದು, ಆಯ್ತಾ? ಹಂಗ ಹೋದ್ಮೇಲೆ ಇನ್ನೂ ಏನೋ ದೊಡ್ಡ ದುರಂತ ನಡೆದ್ಬಿಡ್ತು, ಏನ್ ಮಾಡ್ತೀಯ ಅವಾಗ? ಮಕ್ಳಿದಾವೆ, ಕಡೆಗೆ ನೀನು ಹೆಂಗಿರ್ಬೇಕು ತಾಯಿಯಾಗಿ ಅಂದ್ರೆ, ಇದು ಸರಿಯನ್ನೇ ಹೋಗ್ತಾ ಇಲ್ಲ ಅಂದ್ರೆ ಕೊಟ್ಟಿದ್ದು ಈಸ್ಕೊಂಡು ಹೆಂಗಾರ ಹಾಗೆ ಹೋಗು ಅಂದ್ಕೊಂಡು ಮಕ್ಳನ್ನ ಸಾಕೋ ಕಡೆ, ಮನೆ ಉದ್ಧಾರ ಮಾಡೋ ಕಡೆ ಬುದ್ಧಿವಂತಿಕೆಯಿಂದ ವರ್ತಿಸ್ಬೇಕು. ಇನ್ ಕೇಸ್ ತೀರಾ ಇದು ಆಗೋದೇ ಇಲ್ಲ ಅಂದಾಗ, ಯಾಕಂದ್ರೆ ನಾನು ಹಠ ಮಾಡಿ ಅದೇನು ಊಟ ಬಿಟ್ಟು ಕೂತ್ಕೊಂಡ್ರೆ ಕಡೆಗೆ ನಮ್ಮ ಹೊಟ್ಟೆನೇ ಎಸೆಯೋದು ಅಲ್ವಾ? ಎಷ್ಟೋ ಹೆಣ್ಣು ಮಕ್ಳು ಕಡೆಗೆ ಬುದ್ಧಿ ಕಲ್ತಿರೋದು ಹಿಂಗೆ. ಸರ್ ಅವ್ನು ಸರಿ ಹೋಗ್ಲಿಲ್ಲ ಅಂತ ಗೊತ್ತಾಯ್ತು ಸರ್ ನನಗೆ, ನಾನೇನು ಮಾಡಿದೆ ಗೊತ್ತಾ ಸರ್, ಅವ್ನು ಏನು ಕೊಡ್ತು ನಾನು ಬುದ್ಧಿವಂತಿಕೆಯಿಂದ ಈಸ್ಕೊಂಡು ಮಡಿಕಣದ್ ಕಲ್ತ್ಕೊಂಡೆ ಸರ್, ನನ್ನ ಮಕ್ಳನ್ನ ಸಾಕೊಂಡು ನಾನು ಇದ್ದೀನಿ ಸರ್. ಒಂದೋ ಅವ್ನು ತೀರಾ ಸರಿ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಮನೆ ಮಕ್ಳು ಬಡವಾಯ್ತಾರೆ. ಅವ್ರ ವಿಚಾರ ಇದ್ರೆ ನೀನೇ ಇರು, ನಾನು ಹೊಟ್ಟೋಗ್ಬಿಡ್ತೀನಿ ಎಲ್ಲಾದ್ರೂ ಅಂತಾರೆ ಗುರುಜಿ. ನಾನು ಹೇಳ್ತೀನಿ, ಏನೂ ಮಾತಾಡಬೇಡ, ಸರಿ ಹೋಗುತ್ತೆ. ಅಂಡ್ ತೀರಾ ತಾಯಿ ಆದವಳು ಯಾವ ಹಂತಕ್ಕಿರಬೇಕು ಅಂದ್ರೆ, ಅಪ್ಪ ನೀನು ಏನಾರು ಮಾಡ್ಕೊಳ್ಳೋ, ಕೊಚ್ಚೆ ಆಗ್ಬಿಟ್ಟಿದೆಯಾ ಆಲ್ರೆಡಿ, ನಾನು ಅದನ್ನು ಬಾಯ್ಬಿಟ್ಟು ಹೇಳು ಅಂತಲ್ಲ, ಕೊಟ್ಟಷ್ಟು ಈಸ್ಕೊಂಡು ಮನೆ ನಡೆಸ್ಕೊಂಡು ಮಕ್ಳಿಗಾದ್ರೂ ಒಳ್ಳೆ ತಾಯಿಯಾಗಿ ಉಳ್ಕೊಂಬಿಡ್ಬೇಕು. ಆದರೆ ನಿಮ್ಮ ಗಂಡ ಖಂಡಿತ ಸರಿ ಹೋಗ್ತಾರೆ. ಏನೋ ಕೆಟ್ಟಗಳಿಗೆ ಆಗಿದೆ, ಅಲ್ಲಿ ಏನೋ ಒಂದು ದುರಂತ ನಡೆಯುತ್ತೆ, ಆಮೇಲೆ ಸರಿ ಹೋಗ್ತಾರೆ. ಡೋಂಟ್ ವರಿ. ಥ್ಯಾಂಕ್ ಯು ಗುರುಜಿ. ಒಳ್ಳೇದಾಗ್ಲವಾ, ಶುಭವಾಗಲಿ. ಹೆಣ್ಮಗಳಾಗಿ ತನ್ನ ಗಂಡನ ಈ ವರ್ತನೆಯನ್ನು ದುಃಖ ಇದ್ದಿದ್ದೆ, ಏನು ಮಾಡ್ಲಿಕ್ಕಾಗಲ್ಲ. ಬಟ್ ಖಂಡಿತ ಒಳ್ಳೇದಾಗುತ್ತವ. ಇರುವ ನೆಮ್ಮದಿಯನ್ನು ಕಂಡುಕೋ. ಸರಿ ಹೋಗದೆ ಇರೋ ಕೆಲವೊಂದು ಸಂಗತಿಗಳಿಗೆ ಕಾಲಕ್ಕೆ ಬಿಡು, ಎಲ್ಲ ಸರಿ ಹೋಗುತ್ತೆ.
ನಿನಗೆ ಶುಭವಾಗ್ಲವ, ನಿನ್ನ ಮನೆಗೆ ಒಳ್ಳೇದಾಗಲಿ, ನಿನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ನಿಮ್ಮ ಯಜಮಾನರಿಗೆ ಒಳ್ಳೇದಾಗಲಿ, ಶುಭವಾಗಲಿ ತಾಯಿ. ಥ್ಯಾಂಕ್ ಯು ಗುರುಜಿ. ಹಾಂ ಗೋವಿಂದ, ನೋಡಿ ಒಂದು ಹೆಣ್ಮಗಳು ನಿಯತ್ತ ಇರೋರ್ಗೆ ಹಿಂಗೆ, ದಾರಿ ತಪ್ಪಿರೋರ್ಗೆ ಹಂಗೆ. ಏನೇ ಆಗಲಿ ಎಲ್ಲ ಒಳ್ಳೆಯದಾಗುತ್ತೆ, ಧೈರ್ಯವಾಗಿರುವ, ಶುಭವಾಗಲಿ. ಬಂಧುಗಳೇ, ಇಲ್ಲಿಗೆ ಇವತ್ತಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಮತ್ತೆ ನಾನು ನಾಳೆ ಸತ್ಸಂಗದಲ್ಲಿ ಸಿಗ್ತೀನಿ ಸಂಜೆ 7:30 ಮತ್ತೆ ಸಿಗೋಣ. ನಿಮ್ಮ ಕಮೆಂಟ್ಗಳನ್ನು ಓದ್ತೀನಿ. ಪುಟ್ಟ ಪುಟ್ಟ 2-3 ಕಥೆಗಳಿರ್ತವೆ. ಒಳ್ಳೆ ಸಮಯ, ಸತ್ಸಂಗ, ಸಜ್ಜನರ ಸಂಘ, ಸದ್ವಿಚಾರಗಳ ಸಂಘ. ನಿಮ್ಮನ್ನಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ, ಐ ಹೋಪ್ ಈ ಕಾರ್ಯಕ್ರಮ ನಿಮಗೆ ಅನೇಕ ವಿಚಾರಗಳನ್ನು ತಿಳಿಸಿದೆ ಅಂತ ಭಾವಿಸ್ತಾ ಮತ್ತೆ ಸಿಗೋಣ. ಶುಭವಾಗಲಿ, ಶುಭರಾತ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರು ದಯವಿಟ್ಟು ಅಲ್ಲಿ ಕೆಳಗಡೆ ಲಿಂಕ್ ಇದೆ, ದಯವಿಟ್ಟು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಯೋದಲ್ಲಿ ಲಿಂಕ್ ಇದೆ. ನಮ್ಮ ಪಾಡ್ಕ್ಯಾಸ್ಟ್ ಚಾನಲ್ ಇದೆ, ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇತ್ತೀಚೆಗೆ ಒಳಿತು ಮಾಡು ಮನುಷ್ಯ ಹಾಡು ಬರೆದಿರುವ ನಮ್ಮ ರಿಷಿ ಅವರು ಬಂದು ಮಾತಾಡಿದ್ದಾರೆ. ಅನೇಕ ವಿಚಾರಗಳು, ಅವರು ಜೈಲಿಗೆ ಹೋಗಿ ಬಂದಿದ್ದರು, ಏನೋ ಸಮಸ್ಯೆ, ಜೈಲಲ್ಲಿ ಕಳೆದ ಅನುಭವಗಳು ಹೆಂಗಿರ್ತವೆ, ಏನೇನು ನರಕ ಇರುತ್ತೆ, ಈಗ ನಾನು ಎಷ್ಟು ಬದಲಾಗಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಅದ್ಭುತ ಜೀವನ ಅದು. ಪಾಡ್ಕ್ಯಾಸ್ಟ್ ಚಾನಲ್ 2 ಚಾನಲ್ ಇದೆ. ಒಂದು ಈಗ ನೀವು ನೋಡ್ತಾ ಇರೋ ಜ್ಞಾನಾಶ್ರಮ ಆ್ಯಂಡ್ ಇನ್ನೊಂದು ಪಾಡ್ಕ್ಯಾಸ್ಟ್ ಚಾನಲ್, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರತಿ ಬುಧವಾರ ಮತ್ತು ಶನಿವಾರ ಒಂದೊಂದು ಹೊಸ ಪಾಡ್ಕ್ಯಾಸ್ಟ್, ಹೊಸ ಗೆಸ್ಟ್ಗಳಿರ್ತಾರೆ. ಶುಭವಾಗಲಿ, ಮತ್ತೆ ಸಿಗೋಣ. ಶುಭವಾಗಲಿ, ಶುಭರಾತ್ರಿ. ಲೋಕೋ ಸಮಸ್ತಃ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು.